ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಘಟಪ್ರಭಾಕ್ಕೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ಮಳೆ ನೀರು. ಭಾರಿ ಒಳ ಹರಿವಿನಿಂದ ಹಿಡಕಲ್ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಹಿಡಕಲ್ ಡ್ಯಾಂ ಹಿನ್ನೀರಿನಲ್ಲಿದ್ದ ವಿಠ್ಠಲ ದೇಗುಲ ಮುಳುಗಡೆಯಾಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ದೇವಸ್ಥಾನ ಮುಳುಗಡೆಯಾಗಿದೆ. ಜಲಾಶಯ ನಿರ್ಮಾಣದ ವೇಳೆ ಈ ಗ್ರಾಮ ಮುಳುಗಡೆಯಾಗಿತ್ತು. ಈಗ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಮತ್ತೊಮ್ಮೆ ದೇವಾಲಯ ಮುಳುಗಡೆಯಾಗಿದೆ. ದೇವಾಲಯ ಮುಳುಗಡೆಗೊಂಡು ಗೋಪುರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಯಾವ ಮಟ್ಟಿಗೆ ಮಳೆಯ ನೀರು ಹರಿದು ಬರ್ತಾ ಇದೆ ಅಂತ. ಜಲಾಶಯ ಡ್ಯಾಮ್ ನಿರ್ಮಿಸೋ ಸಂದರ್ಭದಲ್ಲಿ ಈ ದೇವಸ್ಥಾನ ಮುಳುಗಡೆಯಾಗಿತ್ತಂತೆ. ಸದ್ಯ ಈಗ ಬರ್ತಾ ಇರುವಂತಹ ಭಾರಿ ಮಳೆಯಿಂದ ಮತ್ತೊಮ್ಮೆ ದೇವಸ್ಥಾನ ಮುಳುಗಡೆಗೊಂಡಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ದೇವಸ್ಥಾನ ಇದು. ಸದ್ಯ ಸುರಿತಾ ಇರುವಂತಹ ಭಾರಿ ಮಳೆಯಿಂದ ದೇವಸ್ಥಾನ ಮತ್ತೊಮ್ಮೆ ಮುಳುಗಡೆಯಾಗಿದೆ. ಜೀವಕಳೆ ಬಂದಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಘಟಪ್ರಭಾಕ್ಕೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ಮಳೆ ನೀರು. ಭಾರಿ ಒಳ ಹರಿವಿನಿಂದ ಹಿಡಕಲ್ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಹಿಡಕಲ್ ಡ್ಯಾಂ ಹಿನ್ನೀರಿನಲ್ಲಿದ್ದ ವಿಠ್ಠಲ ದೇಗುಲ ಮುಳುಗಡೆಯಾಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ದೇವಸ್ಥಾನ ಮುಳುಗಡೆಯಾಗಿದೆ. ಜಲಾಶಯ ನಿರ್ಮಾಣದ ವೇಳೆ ಈ ಗ್ರಾಮ ಮುಳುಗಡೆಯಾಗಿತ್ತು. ಈಗ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಮತ್ತೊಮ್ಮೆ ದೇವಾಲಯ ಮುಳುಗಡೆಯಾಗಿದೆ. ದೇವಾಲಯ ಮುಳುಗಡೆಗೊಂಡು ಗೋಪುರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಯಾವ ಮಟ್ಟಿಗೆ ಮಳೆಯ ನೀರು ಹರಿದು ಬರ್ತಾ ಇದೆ ಅಂತ. ಜಲಾಶಯ ಡ್ಯಾಮ್ ನಿರ್ಮಿಸೋ ಸಂದರ್ಭದಲ್ಲಿ ಈ ದೇವಸ್ಥಾನ ಮುಳುಗಡೆಯಾಗಿತ್ತಂತೆ. ಸದ್ಯ ಈಗ ಬರ್ತಾ ಇರುವಂತಹ ಭಾರಿ ಮಳೆಯಿಂದ ಮತ್ತೊಮ್ಮೆ ದೇವಸ್ಥಾನ ಮುಳುಗಡೆಗೊಂಡಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ದೇವಸ್ಥಾನ ಇದು. ಸದ್ಯ ಸುರಿತಾ ಇರುವಂತಹ ಭಾರಿ ಮಳೆಯಿಂದ ದೇವಸ್ಥಾನ ಮತ್ತೊಮ್ಮೆ ಮುಳುಗಡೆಯಾಗಿದೆ. ಜೀವಕಳೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.